ಪಾಕಿಸ್ತಾನದ ಕಪಿಮುಷ್ಟಿಯಿಂದ ಮೇ 14, 2025 ಬುಧವಾರದಂದು ಬಲೂಚಿಸ್ತಾನವು ತನ್ನನ್ನು ತಾನು ಸ್ವತಂತ್ರ ರಾಷ್ಟ್ರವೆಂದು ಘೋಷಿಸಿಕೊಂಡಿದೆ. ಬಲೂಚಿಸ್ತಾನದ ಪ್ರಮುಖ ಕಾರ್ಯಕರ್ತ ಮತ್ತು ಬರಹಗಾರ ಮೀರ್ ಯಾರ್ ಬಲೂಚ್ ಅವರು ಮೇ 14ರಂದು ಸಾಮಾಜಿಕ ಜಾಲತಾಣದಲ್ಲಿ ಬಲೂಚಿಸ್ತಾನ ಗಣರಾಜ್ಯ ರಚನೆಯನ್ನ ಘೋಷಿಸಿದ್ರು. ಇದಾದ ಬೆನ್ನಲ್ಲೇ ವಿಶ್ವಸಂಸ್ಥೆ ಮತ್ತು ಭಾರತದಿಂದ ಮಾನ್ಯತೆ ಕೋರಿದ್ದಾರೆ. ಜೊತೆಗೆ ನವದೆಹಲಿಯಲ್ಲಿ ಬಲೂಚಿಸ್ತಾನದ ರಾಯಭಾರ ಕಚೇರಿಯನ್ನ ತೆರೆಯುವ ಬೇಡಿಕೆಯನ್ನು ಸಹ ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಯಾವುದೇ ರಾಷ್ಟ್ರದ ಭೂಭಾಗವು ಸ್ವತಂತ್ರ ಘೋಷಿಸಿಕೊಂಡ ನಂತರ ಅದು ಸ್ವತಂತ್ರ ರಾಷ್ಟ್ರವಾಗುತ್ತಾ? ಹಾಗಾದ್ರೆ ಸ್ವತಂತ್ರ ರಾಷ್ಟ್ರವಾಗಲು ಯಾವ ಅರ್ಹತೆ ಇರಬೇಕು? ಇದೀಗ ಸ್ವತಂತ್ರ ಘೋಷಿಸಿಕೊಂಡ ಬಲೂಚಿಸ್ತಾನವು ನಿಜವಾಗಲೂ ಸ್ವತಂತ್ರ ರಾಷ್ಟ್ರವಾಯಿತಾ? ಅದರ ಮುಂದಿನ ಕಥೆ ಏನು? ಬಲೂಚಿಸ್ತಾನದ ಪ್ರಮುಖ ಕಾರ್ಯಕರ್ತ ಮತ್ತು ಬರಹಗಾರ ಮೀರ್ ಯಾರ್ ಬಲೂಚ್ ಅವರು ವಿಶ್ವಸಂಸ್ಥೆಯಿಂದ ಬಲೂಚಿಸ್ತಾನ ಗಣರಾಜ್ಯಕ್ಕೆ ಮಾನ್ಯತೆ, ಕರೆನ್ಸಿ ಮತ್ತು ಪಾಸ್ಪೋರ್ಟ್ಗಳಿಗೆ ಹಣಕಾಸಿನ ನೆರವು ಸೇರಿದಂತೆ ಮೂಲಭೂತ ರಾಜ್ಯ ಕಾರ್ಯಗಳಿಗೆ ಬೆಂಬಲ ಕೋರಿದ್ದಾರೆ. ಅದರಂತೆ ಮೇ 9ರಂದು ಅವರು ಸಾಮಾಜಿಕ ಜಾಲತಾಣದಲ್ಲಿ ಪಾಕಿಸ್ತಾನದ ಪತನ ಹತ್ತಿರವಾಗಿರೋದ್ರಿಂದ ಬಲೂಚಿಸ್ತಾನದ ಸ್ವಾತಂತ್ರ್ಯ ಘೋಷಣೆ ಶೀಘ್ರದಲ್ಲೇ ಜಾರಿಗೆ ಬರಲಿದೆ. ದೆಹಲಿಯಲ್ಲಿ ಬಲೂಚಿಸ್ತಾನದ ಅಧಿಕೃತ ಕಚೇರಿ ಮತ್ತು ರಾಯಭಾರ ಕಚೇರಿಯನ್ನ ತೆರೆಯಲು ಭಾರತ ಅನುಮತಿ ನೀಡಬೇಕೆಂದು ವಿನಂತಿಸುತ್ತೇವೆ ಎಂದು ಬರೆದಿದ್ದಾರೆ. ಜೊತೆಗೆ ಈ ಹೇಳಿಕೆಗಳೊಂದಿಗೆ ಬಲೂಚ್ ಧ್ವಜಗಳನ್ನು ಬೀಸುತ್ತಿರುವ ಜನರ ಚಿತ್ರಗಳು ಮತ್ತು ಸ್ವತಂತ್ರ ಬಲೂಚಿಸ್ತಾನದ ನಕ್ಷೆಗಳನ್ನು ಹಂಚಿಕೊಳ್ಳಲಾಗಿದೆ. ಹಾಗಾಗಿ ಬಲೂಚಿಗಳ ಈ ಘೋಷಣೆಯಿಂದ ಪಾಕಿಸ್ತಾನದ ಈ ನೈಋತ್ಯ ಪ್ರಾಂತ್ಯದಲ್ಲಿ ಉದ್ವಿಗ್ನತೆ ಹೆಚ್ಚಿದ್ದು, ದೀರ್ಘಕಾಲದಿಂದ ನಡೆಯುತ್ತಿರುವ ದಂಗೆಯತ್ತ ಮತ್ತೊಮ್ಮೆ ಜಾಗತಿಕ ಗಮನ ಸೆಳೆದಿದೆ. ಬಲೂಚ್ ನಾಯಕರ ವಿರುದ್ಧ ಪಾಕ್ ಸೇನಾ ಕಾರ್ಯಾಚರಣೆ. ವಿಸ್ತೀರ್ಣದ ದೃಷ್ಟಿಯಿಂದ ಪಾಕಿಸ್ತಾನದ ಅತಿದೊಡ್ಡ ಪ್ರಾಂತ್ಯವಾದ ಬಲೂಚಿಸ್ತಾನವು 1948ರಲ್ಲಿ ಪಾಕಿಸ್ತಾನದಿಂದ ಸ್ವಾಧೀನಕ್ಕೆ ಒಳಪಡುವ ಮೊದಲು ಕಲಾತ್ ರಾಜಪ್ರಭುತ್ವದ ಭಾಗವಾಗಿತ್ತು. ಈ ಕ್ರಮವು ರಾಷ್ಟ್ರೀಯತಾವಾದಿ ಗುಂಪುಗಳಿಂದ ಸ್ವಾಯತ್ತತೆ ಅಥವಾ ಸಂಪೂರ್ಣ ಸ್ವಾತಂತ್ರ್ಯಕ್ಕಾಗಿ ದಂಗೆಗೆ ಕಾರಣವಾಯಿತು. ಇದಾದ ನಂತರ ಪಾಕಿಸ್ತಾನದ ಮಿಲಿಟರಿ ಕಾರ್ಯಾಚರಣೆಗಳು ದಂಗೆ ಮತ್ತು ದಮನದ ಪುನರಾವರ್ತಿತ ಚಕ್ರಗಳಿಗೆ ದಾರಿ ಮಾಡಿಕೊಟ್ಟಿವೆ. ಇದರೊಂದಿಗೆ ಬಲೂಚ್ನ ಮಾನವ ಹಕ್ಕುಗಳ ಗುಂಪುಗಳು ಬಲವಂತದ ಕಣ್ಮರೆ, ಕಾನೂನು ಬಾಹಿರ ಹತ್ಯೆಗಳು ಮತ್ತು ನಾಗರಿಕರ ಮೇಲಿನ ದಾಳಿಗಳನ್ನು ದಾಖಲಿಸಿತ್ತು. ಹಾಗಾಗಿ ಇತ್ತೀಚಿನ ಕೊಲ್ಲಿ ಮತ್ತು ಕಸದ ಬುಟ್ಟಿ ನೀತಿಯಡಿಯಲ್ಲಿ ಬಲೂಚ್ ನಾಯಕ ತಾರಿಕ್ ಬಲೂಚ್ನ ಹತ್ಯೆಯು ಉದ್ವಿಗ್ನತೆಯನ್ನ ಮತ್ತಷ್ಟು ಉಲ್ಬಣಗೊಳಿಸಿದೆ. ಇನ್ನು ಬಲೂಚಿಸ್ತಾನದ ಕಾರ್ಯತಂತ್ರದ ಮಹತ್ವವು ಗ್ವಾದರ್ ಬಂದರಿನ ಪ್ರಾಮುಖ್ಯತೆಯಿಂದ ಕೂಡಿದೆ. ಇದು ಚೀನಾ ಪಾಕಿಸ್ತಾನ ಆರ್ಥಿಕ ಕಾರಿಡಾರ್ ಅಂದರೆ ಸಿಪಿಇಸಿನ ಪ್ರಮುಖ ಭಾಗವಾಗಿದ್ದು, ಸಿಪಿಇಸಿ ಮೂಲಕ ಶತಕೋಟಿ ಡಾಲರ್ಗಳ ಚೀನಿ ಹೂಡಿಕೆಯು ಪಾಕಿಸ್ತಾನಕ್ಕೆ ತಲುಪಿದೆ. ಆದರೆ ಸ್ಥಳೀಯ ಸಮುದಾಯಗಳು ಈ ಯೋಜನೆಯಿಂದ ಪ್ರಯೋಜನವನ್ನ ನಿರಾಕರಿಸಿ ಸೂಕ್ತ ಪರಿಹಾರವಿಲ್ಲದೆ ತಮ್ಮ ಭೂಮಿಯಿಂದ ತಮ್ಮನ್ನ ಹೊರಹಾಕಲಾಗಿದೆ ಎಂದು ಆರೋಪಿಸಿವೆ. ಹಾಗಾಗಿ ಗ್ವಾದರ್ ಬಂದರು ಮತ್ತು ಸುತ್ತಮುತ್ತಲಿನ ಪ್ರದೇಶಗಳು ಬಲೂಚ್ ದಂಗೆಕೋರರಿಂದ ಪದೇ ಪದೇ ದಾಳಿಗೊಳಗಾಗಿವೆ. ಇದರೊಂದಿಗೆ ಕೆಲವರು ಸಿಪಿಇಸಿ ಯೋಜನೆಗಳಲ್ಲಿ ಕೆಲಸ ಮಾಡುವ ಚೀನಿ ಕಾರ್ಮಿಕರಿಗೆ ನೇರ ಬೆದರಿಕೆ ಹಾಕಿದ್ದಾರೆ. ಸ್ವಾತಂತ್ರ್ಯ ರಾಷ್ಟ್ರವಾಗಲು ಯಾವ ಅರ್ಹತೆ ಇರಬೇಕು? ಇನ್ನು ಬಿಬಿಸಿ ಇಂಗ್ಲಿಷ್ ವೆಬ್ಸೈಟ್ ಪ್ರಕಾರ ಅಂತಾರಾಷ್ಟ್ರೀಯ ಕಾನೂನು ತಜ್ಞರು ವಾಸ್ತವವಾಗಿ ಸ್ವಾತಂತ್ರ್ಯ ರಾಷ್ಟ್ರವಾಗುವ ಕಾರಣದಿಂದ ಅಂತಾರಾಷ್ಟ್ರೀಯವಾಗಿ ಮಾನ್ಯತೆಯನ್ನ ಪಡೆಯಲು ಕೆಲವು ಪ್ರಮುಖ ಅರ್ಹತೆಗಳು ಅಗತ್ಯವಿರುತ್ತೆ. ಈ ಅರ್ಹತೆಗಳನ್ನು ಮುಖ್ಯವಾಗಿ ಮಾಂಟೆವಿಡಿಯೋ ಒಪ್ಪಂದ ಅಡಿಯಲ್ಲಿ ವಿವರಿಸಲಾಗಿದೆ. ಈ ಒಪ್ಪಂದದ ಪ್ರಕಾರ ಒಂದು ಪ್ರದೇಶವು ಸ್ವಾತಂತ್ರ್ಯ ರಾಷ್ಟ್ರ ಎಂದು ಪರಿಗಣಿಸಲು ಈ 4 ಪ್ರಮುಖ ಅಂಶಗಳ ಆಧಾರವಾಗಿದೆ. ಸ್ಥಿರ ಜನಸಂಖ್ಯೆ. ಒಂದು ರಾಷ್ಟ್ರದಲ್ಲಿ ನಿರಂತರವಾಗಿ ಇರುವ ಜನಸಂಖ್ಯೆ ಇರಬೇಕು. ಅದು ಯಾವುದೇ ಸಂಖ್ಯೆಯವರಾಗಿರಬಹುದು, ಆದರೆ ನಿರ್ದಿಷ್ಟವಾಗಿ ಅಲ್ಲಿ ನೆಲೆಸಿರುವವರಿರಬೇಕು. ಜೊತೆಗೆ ಈ ಜನರು ತಮ್ಮದೇ ಆದ ರಾಷ್ಟ್ರೀಯತೆ, ಗುರುತು ಅಥವಾ ಸಾಮಾಜಿಕ ಸಾಂಸ್ಕೃತಿಕ ಸಂಬಂಧವನ್ನ ಹೊಂದಿರುವ ಸಮುದಾಯವಾಗಿರಬೇಕು. ವ್ಯವಸ್ಥಿತ ಭೂಭಾಗ. ರಾಷ್ಟ್ರಕ್ಕೊಂದು ನಿಶ್ಚಿತ ಭೌಗೋಳಿಕ ಪ್ರದೇಶ ಅಥವಾ ಭೂಭಾಗ ಇರಬೇಕು. ಅದು ಇತರ ರಾಷ್ಟ್ರಗಳೊಂದಿಗೆ ಗಡಿಗಳನ್ನು ಹೊಂದಿರಬಹುದು ಅಥವಾ ವಿವಾದಗಳು ಇರಬಹುದು, ಆದರೆ ಸ್ವಂತ ಭಾಗ ಎಂದು ನಿಶ್ಚಿತವಾಗಿರಬೇಕು. ಸರ್ಕಾರ.
ಯಾವುದೇ ರಾಷ್ಟ್ರವು ಸ್ವಾತಂತ್ರ್ಯ ಘೋಷಿಸಿಕೊಂಡ್ರೆ ಆ ರಾಷ್ಟ್ರದಲ್ಲಿ ಕಾರ್ಯನಿರ್ವಹಿಸುವ ಸರ್ಕಾರವನ್ನ ಹೊಂದಿರಬೇಕು. ಈ ಸರ್ಕಾರಗಳು ದೇಶದ ಆಂತರಿಕ ಮತ್ತು ಬಾಹ್ಯ ವ್ಯವಹಾರಗಳನ್ನು ನಿರ್ವಹಿಸುವ ಸಾಮರ್ಥ್ಯವನ್ನ ಹೊಂದಿರಬೇಕು. ಜೊತೆಗೆ ಈ ಸರ್ಕಾರವು ಕಾನೂನು, ಸುವ್ಯವಸ್ಥೆ ಮತ್ತು ಆಡಳಿತವನ್ನ ಕಾಪಾಡಿಕೊಳ್ಬೇಕು. ಇತರ ರಾಷ್ಟ್ರಗಳೊಂದಿಗೆ ಸಂಬಂಧ ಹೊಂದುವ ಸಾಮರ್ಥ್ಯ. ರಾಷ್ಟ್ರವು ಇತರ ದೇಶಗಳೊಂದಿಗೆ ದ್ವಿಪಕ್ಷೀಯ ಅಥವಾ ಬಹುಪಕ್ಷೀಯ ರಾಜತಾಂತ್ರಿಕ ಸಂಬಂಧಗಳನ್ನು ಸ್ಥಾಪಿಸಬಲ್ಲ ಶಕ್ತಿ ಮತ್ತು ಸಾಮರ್ಥ್ಯವನ್ನ ಹೊಂದಿರಬೇಕು. ಯಾಕಂದ್ರೆ ಒಂದು ಸಾರ್ವಭೌಮ ರಾಷ್ಟ್ರವು ಬೇರೆ ಯಾವುದೇ ಶಕ್ತಿ ಅಥವಾ ರಾಜ್ಯದ ಮೇಲೆ ಅವಲಂಬಿತವಾಗಿಲ್ಲ ಅಥವಾ ಅಧೀನವಾಗಿಲ್ಲ ಎಂದು ಸಾಬೀತುಪಡಿಸಬೇಕು. ಸಾಂಕೇತಿಕ ಅಂಶಗಳು. ರಾಷ್ಟ್ರವು ತನ್ನದೇ ಆದ ಧ್ವಜ, ಕರೆನ್ಸಿ, ಪಾಸ್ಪೋರ್ಟ್ ಮತ್ತು ರಾಷ್ಟ್ರಗೀತೆಯಂತಹ ಸಾಂಕೇತಿಕ ಗುಣಲಕ್ಷಣಗಳನ್ನು ಹೊಂದಿರಬಹುದು. ಆದರೆ ಇವು ಕಾನೂನಿನ ದೃಷ್ಟಿಯಿಂದ ಕಡ್ಡಾಯವಲ್ಲ. ಇದರ ಮಧ್ಯೆ ಮಾಂಟೆವಿಡಿಯೋ ಕನ್ವೆನ್ಷನ್ನಲ್ಲಿ ಇದನ್ನ ಕಡ್ಡಾಯವೆಂದು ಉಲ್ಲೇಖಿಸದಿದ್ದರೂ ಅಂತಾರಾಷ್ಟ್ರೀಯ ಸಮುದಾಯದಿಂದ, ವಿಶೇಷವಾಗಿ ವಿಶ್ವಸಂಸ್ಥೆಯಿಂದ ಮಾನ್ಯತೆ ಪಡೆಯುವುದು ವಾಸ್ತವಿಕವಾಗಿ ರಾಜ್ಯತ್ವಕ್ಕೆ ನಿರ್ಣಾಯಕವಾಗಿದೆ. ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸ್ ಪ್ರೊಫೆಸರ್ ಜೇಮ್ಸ್ ಇರ್ವಿಂಗ್ ಪ್ರಕಾರ ರಾಷ್ಟ್ರೀಯತೆಯ ಭಾವನೆ, ಗುರುತು ಮತ್ತು ಭಾವನಾತ್ಮಕ ಸಂಬಂಧಗಳು ಜನರ ವ್ಯಾಖ್ಯಾನದಲ್ಲಿ ಮುಖ್ಯವಾಗಿವೆ. ಸ್ಥಿರವಾದ ಸರ್ಕಾರ ಮತ್ತು ಇತರ ರಾಜ್ಯಗಳೊಂದಿಗೆ ರಾಜತಾಂತ್ರಿಕ ಸಂಬಂಧಗಳನ್ನು ರೂಪಿಸುವ ಸಾಮರ್ಥ್ಯವೂ ಸಹ ನಿರ್ಣಾಯಕವಾಗಿದೆ ಎಂತಾರೆ. ಆದರೆ ಅದು ತನ್ನದೇ ಆದ ರಾಷ್ಟ್ರೀಯತೆಯ ಪರಿಕಲ್ಪನೆ ಮತ್ತು ನಂಬಿಕೆಯನ್ನ ಹೊಂದಿರುವ ಶಾಶ್ವತ ಜನಸಂಖ್ಯೆಯನ್ನ ಅರ್ಥೈಸುತ್ತೆ ಎನ್ನಲಾಗಿದೆ. ಹಾಗಾಗಿ ಸ್ವಾತಂತ್ರ್ಯ ರಾಷ್ಟ್ರವಾಗಲು ಮೇಲಿನ 4 ಮಾನದಂಡಗಳು ಕಾನೂನಿನ ದೃಷ್ಟಿಯಿಂದ ಅಗತ್ಯವಾದರೂ ವಾಸ್ತವಿಕವಾಗಿ ಇತರ ರಾಷ್ಟ್ರಗಳಿಂದ ಮಾನ್ಯತೆಯು ನಿರ್ಣಾಯಕವಾಗಿದೆ. ಉದಾಹರಣೆಗೆ ಕೀಲೆ ವಿಶ್ವವಿದ್ಯಾಲಯದ ಪ್ರೊಫೆಸರ್ ರೆಬೆಕ್ಕಾ ರಿಚರ್ಡ್ಸ್ ಹೇಳಿರುವಂತೆ, ರಾಜ್ಯದಲ್ಲಿ ಕಾರ್ಯನಿರ್ವಹಿಸುವ ರಾಜ್ಯವು ಮಾನ್ಯತೆ ಇಲ್ಲದಿದ್ದರೂ ರಾಜ್ಯವಾಗಿರಬಹುದು, ಆದರೆ ಅಂತಾರಾಷ್ಟ್ರೀಯ ಮಾನ್ಯತೆ ಇಲ್ಲದೆ ಜೀವನ ಕಷ್ಟಕರವಾಗಿರುತ್ತೆ. ಬಲೂಚಿಸ್ತಾನದಂತಹ ಪ್ರದೇಶಗಳಿಗೆ ಸ್ವಾತಂತ್ರ್ಯವನ್ನ ಸಾಧಿಸಲು ಈ ಮಾನದಂಡಗಳ ಜೊತೆಗೆ ಜಾಗತಿಕ ಬೆಂಬಲವೂ ಅತ್ಯಗತ್ಯ. ಇದರೊಂದಿಗೆ ವಿವಿಧ ದೇಶಗಳು ಪರಸ್ಪರ ಗುರುತಿಸಿಕೊಳ್ಳಬಹುದು. ಆದರೆ ಅತ್ಯಂತ ಮುಖ್ಯವಾದ ವಿಷಯವೆಂದರೆ ವಿಶ್ವಸಂಸ್ಥೆಯಿಂದ ಮಾನ್ಯತೆ ಪಡೆಯುವುದು ರಾಷ್ಟ್ರಕ್ಕೆ ಕಾನೂನು ರಕ್ಷಣೆ, ವಿಶ್ವ ಬ್ಯಾಂಕ್ ಮತ್ತು IMFನಿಂದ ಸಾಲ ಸೌಲಭ್ಯ, ಗಡಿ ನಿಯಂತ್ರಣ ಮತ್ತು ಆರ್ಥಿಕ ಜಾಲಗಳಿಗೆ ಪ್ರದೇಶವನ್ನ ಒದಗಿಸುತ್ತೆ. ಆದರೆ ಮಾನ್ಯತೆ ಇಲ್ಲದಿದ್ದರೂ ರಾಷ್ಟ್ರವಾಗಿ ಕಾರ್ಯನಿರ್ವಹಿಸುವುದು ಸಾಧ್ಯವಾದರೂ ಕಷ್ಟಕರ. ಅದಕ್ಕೆ ಸೊಮಾಲಿಲ್ಯಾಂಡ್ ಅತ್ಯುತ್ತಮ ಉದಾಹರಣೆಯಾಗಿದೆ. ಇದು 1991ರಲ್ಲಿ ಏಕಪಕ್ಷೀಯ ಸ್ವಾತಂತ್ರ್ಯ ಘೋಷಿಸಿತಾದರೂ ಇದುವರೆಗೂ ಯಾವುದೇ ಅಂತಾರಾಷ್ಟ್ರೀಯ ಮಾನ್ಯತೆ ಇಲ್ಲದ ಕಾರಣದಿಂದ ಆರ್ಥಿಕ ಮತ್ತು ಕಾನೂನು ಸವಾಲುಗಳನ್ನು ಎದುರಿಸ್ತಾ ಇದೆ. ಸೋಮಾಲಿಲ್ಯಾಂಡ್ ಕಥೆ ಏನು? ಸೋಮಾಲಿಲ್ಯಾಂಡ್ ಎಂಬುದು ಈ ಸಂದರ್ಭದಲ್ಲಿ ಮಹತ್ವದ ಉದಾಹರಣೆಯಾಗಿದೆ. ಇದು ಪೂರ್ವ ಆಫ್ರಿಕಾದ ಹಳೆಯ ಬ್ರಿಟಿಷ್ ರಕ್ಷಿತ ಪ್ರದೇಶವಾಗಿತ್ತು. ಇನ್ನು ಸೋಮಾಲಿಲ್ಯಾಂಡ್ 1960ರಲ್ಲಿ ಸ್ವತಂತ್ರತೆಯನ್ನ ಘೋಷಿಸಿಕೊಂಡು 4 ದಿನಗಳ ಕಾಲ ಪ್ರತ್ಯೇಕ ರಾಷ್ಟ್ರವಾಗಿತ್ತು. ನಂತರ ಇಟಾಲಿಯನ್ ಸೊಮಾಲಿಯಾದೊಂದಿಗೆ ಒಂದಾಗಿ ಸೊಮಾಲಿಯಾ ಎಂಬ ರಾಷ್ಟ್ರವನ್ನ ರಚಿಸಿತ್ತು. ಆದರೆ 1991ರಲ್ಲಿ ಸೊಮಾಲಿಯಾದ ಕೇಂದ್ರ ಸರ್ಕಾರ ಕುಸಿತದ ನಂತರ ಸೊಮಾಲಿಲ್ಯಾಂಡ್ ಮತ್ತೆ ಏಕಪಕ್ಷೀಯವಾಗಿ ತನ್ನ ಸ್ವತಂತ್ರತೆಯನ್ನ ಘೋಷಿಸಿತ್ತು. ಸೊಮಾಲಿಲ್ಯಾಂಡ್ ಕುರಿತು ವಿಜ್ಞಾನಿ ರೆಬೆಕ್ಕಾ ರಿಚರ್ಡ್ಸ್ ಅವರು ಹೇಳುವಂತೆ, ಇದು ಗಮನಾರ್ಹವಾಗಿ ಬಲಿಷ್ಠ ಸರ್ಕಾರವನ್ನು ಹೊಂದಿದೆ. ಇಲ್ಲಿ ಪ್ರಜಾಪ್ರಭುತ್ವದ ಆದರ್ಶದಂತೆ ಚುನಾವಣೆಗಳು ನಡೆದಿವೆ. ಶಾಂತಿಯುತ ಮತ್ತು ಸ್ಥಿರ ಆಡಳಿತ ವ್ಯವಸ್ಥೆ ನೆಲೆಸಿದೆ. ಆರ್ಥಿಕ ಬೆಳವಣಿಗೆ ಕೂಡ ನಂಬಲಾಗದ ಮಟ್ಟದಲ್ಲಿ ನಡೆದಿದೆ. ಸಾಮಾನ್ಯವಾಗಿ ಒಂದು ರಾಷ್ಟ್ರದಲ್ಲಿ ಇರುವ ಎಲ್ಲ ಅಂಶಗಳು ಇಲ್ಲಿಯೂ ದೊರೆಯುತ್ತೆ. ಆದರೂ ಸೊಮಾಲಿಲ್ಯಾಂಡ್ ಈವರೆಗೂ ಯಾವುದೇ ರಾಷ್ಟ್ರದಿಂದ ಮಾನ್ಯತೆ ಪಡೆದಿಲ್ಲ. ಈ ಕಾರಣದಿಂದಾಗಿ ಅಲ್ಲಿ ಜೀವನವು ತುಂಬಾ ಸವಾಲುಗಳಿಂದ ಕೂಡಿದೆ. ವಿಶ್ವಸಂಸ್ಥೆಯ ಎಲ್ಲಾ ನೆರವುಗಳು ಸೋಮಾಲಿಯಾದ ಮೂಲಕವೇ ಸಾಗುತ್ತವೆ. ಅಂತಾರಾಷ್ಟ್ರೀಯ ಮಾನ್ಯತೆ ಇಲ್ಲದ ಕಾರಣ ಅವರ ಕರೆನ್ಸಿಗೂ ಅಂತಾರಾಷ್ಟ್ರೀಯ ಮೌಲ್ಯವಿಲ್ಲ. ಅಂತೆಯೇ ಅಂತಾರಾಷ್ಟ್ರೀಯ ಮಾರುಕಟ್ಟೆಗಳಿಗೆ ಪ್ರವೇಶ ಪಡೆಯುವುದು ಬಹಳ ಕಷ್ಟಕರವಾಗಿದೆ. ಹಾಗಾಗಿ ಇದು ರಾಷ್ಟ್ರ ಎಂಬುದು ಕೇವಲ ಆಡಳಿತ ವ್ಯವಸ್ಥೆ, ಶಾಂತಿ ಅಥವಾ ಅಭಿವೃದ್ಧಿಯ ವಿಷಯವಲ್ಲ. ಬದಲಾಗಿ ಅಂತಾರಾಷ್ಟ್ರೀಯ ಮಾನ್ಯತೆ ಮತ್ತು ರಾಜತಾಂತ್ರಿಕ ಸಂಬಂಧಗಳು ನಿರ್ಧಾರಾತ್ಮಕ ಪಾತ್ರ ವಹಿಸುತ್ತೆ ಎಂಬುದನ್ನು ಈ ಘಟನೆಯು ಸ್ಪಷ್ಟವಾಗಿ ತೋರಿಸುತ್ತೆ. ಹಾಗಾಗಿ ಬಲೂಚ್ ಹೋರಾಟಗಾರರು ಭಾರತದೊಂದಿಗೆ ಸಂಪರ್ಕವನ್ನ ಗಾಢಗೊಳಿಸಿದ್ದಾರೆ. ಮೀರ್ ಯಾರ್ ಬಲೂಚ್ ಅವರು ಮುಂಬೈನ ಜಿನ್ನಾ ಹೌಸ್ನ ಐತಿಹಾಸಿಕ ಕಟ್ಟಡವನ್ನ ಬಲೂಚಿಸ್ತಾನ್ ಹೌಸ್ ಎಂದು ಮರುನಾಮಕರಣ ಮಾಡಲು ಒತ್ತಾಯಿಸಿದ್ದಾರೆ. ಇದನ್ನು ಭಾರತದಿಂದ ಬೆಂಬಲದ ಸಂಕೇತವೆಂದು ಕರೆದಿದ್ದಾರೆ. ಹಾಗಾಗಿ ಬಲೂಚಿಸ್ತಾನದ ಸ್ವಾತಂತ್ರ್ಯ ಘೋಷಣೆಯು ಸಾಂಕೇತಿಕವಾದರೂ ಇದು ಔಪಚಾರಿಕ ಅಂತಾರಾಷ್ಟ್ರೀಯ ಬೆಂಬಲವನ್ನ ಇನ್ನೂ ಪಡೆದಿಲ್ಲ. ಅದರಂತೆ ಈ ಘೋಷಣೆಯು ಪಾಕಿಸ್ತಾನದೊಳಗಿನ ಇತರ ಪ್ರತ್ಯೇಕವಾದಿ ಚಳುವಳಿಗಳನ್ನು ಪ್ರೇರೇಪಿಸಬಹುದು ಮತ್ತು ಪ್ರಾದೇಶಿಕ ಸ್ಥಿರತೆಯನ್ನ ಸಂಕೀರ್ಣಗೊಳಿಸಬಹುದು ಎಂದು ತಜ್ಞರು ಎಚ್ಚರಿಸಿದ್ದಾರೆ.
ಇತರ ಪ್ರಬಲ ರಾಷ್ಟ್ರಗಳ ಬೆಂಬಲವಿಲ್ಲದೆ ಸ್ವತಂತ್ರ ರಾಜ್ಯತ್ವವನ್ನು ಸಾಧಿಸುವುದು ಅಸಾಧ್ಯ ಎಂದು ಕ್ಲೀವ್ಲ್ಯಾಂಡ್ ಸ್ಟೇಟ್ ಯೂನಿವರ್ಸಿಟಿಯ ಪ್ರೊಫೆಸರ್ ಮಿಲೆನಾ ಸ್ಟೆರಿಯೋ ಹೇಳಿದ್ದಾರೆ. ಇದೆಲ್ಲದರ ನಡುವೆ ಪಾಕಿಸ್ತಾನ ಸರ್ಕಾರವು ಈ ಬೆಳವಣಿಗೆಗಳ ಕುರಿತು ಇದುವರೆಗೂ ಯಾವುದೇ ಅಧಿಕೃತ ಹೇಳಿಕೆ ಬಿಡುಗಡೆ ಮಾಡಿಲ್ಲ. ಈ ಕಾರಣದಿಂದ ಬಲೂಚಿಸ್ತಾನದ ಸ್ವಾತಂತ್ರ್ಯ ಘೋಷಣೆಯು ಪಾಕಿಸ್ತಾನದ ಆಂತರಿಕ ಸವಾಲುಗಳನ್ನು ಮತ್ತು ಕಾರ್ಯತಂತ್ರದ ಪ್ರಾಮುಖ್ಯತೆಯನ್ನ ಎತ್ತಿ ತೋರಿಸಿದೆ. ಭಾರತ ಮತ್ತು ವಿಶ್ವಸಂಸ್ಥೆಯಿಂದ ಮಾನ್ಯತೆಗಾಗಿ ಕರೆ ನೀಡಿರುವ ಬಲೂಚ್ ಕಾರ್ಯಕರ್ತರ ಈ ಕ್ರಮವು ಪ್ರಾದೇಶಿಕ ರಾಜಕೀಯ ಮತ್ತು ಅಂತಾರಾಷ್ಟ್ರೀಯ ಸಂಬಂಧಗಳ ಮೇಲೆ ಗಮನಾರ್ಹ ಪರಿಣಾಮ ಬೀರಬಹುದು.